ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಅಜಿತ್ ಮತ್ತು ಭೂಮಿ ತಕ್ಷಣಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಅವರ ಜೊತೆಗೆ ಶ್ವಾರ್ಥಮನ್ನ ಕೂಡ ಕರ್ಕೊಂಡು ಬಂದಿದ್ದಾರೆ. ದೇವಿಯಾನಿ ಶ್ವಾರ್ಥಮನ್ನ ನೋಡಿ ಶಾಕ್ ಆಗ್ತಿದ್ದಾರೆ. ಹಾಗಿದ್ರೆ ದೇವಿಯಾನಿಯ ಬಂಡವಾಳ ಏನು ಅನ್ನೋದು ಇಡೀ ಮನೆ ಮುಂದೆ ಬೈಲಾಗ್ತಿದ್ಯಾ? ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಪಾರ್ಟಿ ಅಟೆಂಡ್ ಮಾಡಿರ್ತಾರೆ. ಒಂದು ಪಾರ್ಟಿಯಲ್ಲಿ ಭೂಮಿ ಜ್ಯೂಸು ಅಂತ ಅನ್ಕೊಂಡು ಡ್ರಿಂಕ್ಸ್ನ ಮಾಡಿರ್ತಾಳೆ. ಒಂದ್ರ ಮೇಲೆ ಒಂದು ಪೆಗ್ ಎತ್ತತಾ ಮತ್ತೆ ಇರುತ್ತೆ. ನಿಜಕ್ಕೂ ಕೂಡ ಭೂಮಿ ಒಳಗೆ ಸೇರಿದರೆ ಗುಂಡು ಅಂತ ಹೇಳಿ ಇಡೀ ಒಂದು ಪಾರ್ಟಿಯಲ್ಲಿ ಮಸ್ತಾಗಿ ಡ್ಯಾನ್ಸ್ ಮಾಡಿರ್ತಾರೆ. ನೀನು ಸ್ವಿಮ್ಮಿಂಗ್ ಪೂಲ್ಗೆ ಎಗರೋಕೆ ಮುಂದಾಗ್ತಿದ್ದಾಗ ಅಚ್ಯುತ್ ಹೋಗಿ ಭೂಮಿಯನ್ನ ಕಾಪಾಡ್ತಾರೆ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿದ್ರಿಂದ ನಮ್ಮ ಹುಡುಗಂಗೆ ಕಿವಿ ಕೇಳಿಸದೇ ಇರೋದ್ರಿಂದ ಜ್ಯೂಸ್ಗೆ ಬದಲಾಗಿ ಡ್ರಿಂಕ್ಸ್ ಕೊಟ್ಬಿಟ್ಟಿದ್ದಾರೆ ಸಾರಿ ಅಂತ ರೆಸಾರ್ಟ್ ಅವರು ಕೂಡ ಕನ್ಫೆಸ್ಟ್ ಮಾಡ್ಕೋತಾರೆ. ತದನಂತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ರೂಮಿಗೆ ಬರ್ತಾರೆ. ಈ ಕಡೆ ಭೂಮಿಯ ಒಂದು ಆಟ ಟುಪ್ಪುವನ್ನು ಅಜಿತ್ ಕೈಗೆ ಸಹಿಸೋಕ್ಕಾಗ್ತಿಲ್ಲ. ಬಿಕಾಸ್ ಕುಡಿದು ಮತ್ತಲ್ಲಿರ್ತಕ್ಕಂಥ ಭೂಮಿ ಅಜಿತ್ನ ಒಂದು ಕಿರು ಬೆರಳಲ್ಲಿ ಇಟ್ಕೊಂಡು ಆಟ ಆಡಿಸ್ತಿದ್ದಾಳೆ. ಅವಳು ಹೇಳಿದಾಗ ಡ್ಯಾನ್ಸ್ ಮಾಡಬೇಕು, ಅವಳು ಹೇಳಿದಾಗೆ ಕುಣಿಬೇಕು, ಎಲ್ಲವನ್ನ ಕೂಡ ಮಾಡಿ ಹಾಗೆ ಮತ್ತೆ ಇರೋದ ಮಲ್ಕೊಂಡೇ ಬಿಡ್ತಾಳೆ. ಆಗ ಅಚ್ಯುತ್ಗೆ ಅನ್ಸುತ್ತೆ, ಏನಪ್ಪಾ ಇದು, ಪ್ರತಿ ಬಾರಿ ಕೂಡ ನಾನು ಭೂಮಿ ಹತ್ರ ನನ್ನ ಪ್ರೀತಿಯನ್ನು ಹೇಳ್ಕೋಬೇಕು ಅಂತ ಬರ್ತೀನಿ, ಆದರೆ ಏನಾಗ್ತದೆ ಇಲ್ಲಿ ಒಂದು ಕ್ಷಣ ಕೂಡ ಹೇಳ್ಕೋಬೇಕು ಅಂದಾಗಲೂ ಕೂಡ ಆಗ್ತಾನೆ ಇಲ್ವಲ್ಲ. ಪ್ರತಿ ಬಾರಿ ಕೂಡ ಒಂದಲ್ಲ ಒಂದು ಏನೇನೋ ನಡೀತಾ ಇದೆ, ನನ್ನ ಪ್ರೀತಿ ಹೇಳ್ಕೊಳ್ಳೋದಕ್ಕೆ ಅಡ್ಡಿನೇ ಬರ್ತಿದ್ಯಲ್ಲ ಅಂತ ಅವ್ರಿಗೆ ತುಂಬ ಅಂದರೆ ತುಂಬ ಬೇಜಾರ ಆಗತ್ತೆ. ಇದರ ನಡುವೆ ಅಶ್ವಿನಿ ಶ್ವಾರ್ಥಮ್ಮನ ಮತ್ತೆ ತನ್ನ ಕಪಿಮುಷ್ಟಿಗೆ ತಗೋತಾಳೆ. ಕಪಿಮುಷ್ಟಿಗೆ ತಗೊಂಡಿದ್ದ ಯಾವುದೋ ಒಂದು ಕೆರೆ ನದಿ ಹತ್ರ ಇದ್ದಾಳೆ. ಆ ಒಂದು ತಟದಲ್ಲಿ ಇರಬೇಕಾಗಿದೆ ಅಶ್ವಿನಿ ಶಾರದಮ್ಮನ ಜೊತೆ. ಬಿಕಾಸ್ ಯಾವುದೇ ರೀತಿಯಲ್ಲೂ ಕೂಡ ಕಳಸದಿಂದ ಹೊರಗಡೆ ಹೋಗೋದಕ್ಕೆ ಅವರಿಂದ ಸಾಧ್ಯ ಆಗ್ತಿಲ್ಲ. ಬಿಕಾಸ್ ಪೊಲೀಸ್ ಅವರು ಎಲ್ಲ ಕಾರನ್ನ ಕೂಡ ವೆಹಿಕಲ್ಸ್ನ ಕೂಡ ಚೆಕ್ ಮಾಡ್ತಿದ್ದಾರೆ. ಹಾಗಾಗಿ ಅಲ್ಲಿಂದ ಹೋಗೋಕ್ಕಾಗದೇ ಇರ್ತಕ್ಕಂತಹ ಅಶ್ವಿನಿ ಅದೇ ಒಂದು ನದಿ ತಟದ ಹತ್ರ ಶಾರದಮ್ಮನ್ನ ಇಟ್ಕೊಂಡು ಕುತ್ಕೊಂಡಿದ್ದಾಳೆ. ಇದರ ನಡುವೆ ಸಾಕ್ಷಿ ಕಾಲ್ ಬರುತ್ತೆ. ಸಾಕ್ಷಿ ಜೊತೆ ಅಶ್ವಿನಿ ಮಾತನಾಡ್ತಿದ್ದಾಳೆ. ನಾವು ನಮ್ಮ ಕೆಲಸ ಮಾಡಬೇಕು ಅಂದರೆ ಪರಿಸ್ಥಿತಿ ಸಮಯಕ್ಕೆ ನಾವು ಬಗ್ಲೇಬೇಕಾಗತ್ತೆ. ಸಿಚುವೇಶನ್ ಹೇಗಿರುತ್ತೋ ಹಾಗೆ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಆಕೆಯನ್ನು ನಾನಷ್ಟು ಸುಲಭವಾಗಿ ಬಿಡೋಕ್ಕಾಗೋದಿಲ್ಲ. ಕೆಲವೊಂದು ವಿಷಯಗಳು ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂತ ಹೇಳಿ ತನ್ನ ವಿಷಯವನ್ನು ತನ್ನ ಅಕ್ಕ ಸಾಕ್ಷಿ ಜೊತೆ ಹಂಚ್ಕೋತಿದ್ರೆ, ಆ ಕಡೆ ಶಾರದಮ್ಮ ಒಂದು ಕಲ್ಲು ಬಂಡ ಮೇಲೆ ಮಲ್ಕೊಂಡಿರ್ತಾರೆ. ಅತ್ತ ಕಡೆ ಅವರನ್ನ ನೋಡ್ಕೋತಿದ್ದವರು ನಾನು ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ನೋಡ್ಕೊ ಅಂತ ಹೇಳಿದಾಗ ಸರಿ ಆಯಿತು ಅಂತ ನೋಡ್ಕೋತಿರ್ತಾರೆ. ಬಟ್ ಅಷ್ಟರಲ್ಲಿ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬರ್ತಿದ್ದಾಗೇನೆ ಈ ಕಡೆ ಮಲ್ಕೊಂಡಿದ್ದಾರಲ್ವ, ಒಂದು ಕಾಲ್ ಮಾಡಿ ಬರೋಣ ಅನ್ಕೋತಾರೆ. ಅಷ್ಟರಲ್ಲಿ ಶಾರದಮ್ಮ ಎಚ್ಚರ ಆಗಿದ್ದ ಎಲ್ಲರನ್ನ ಕೂಡ ನೋಡ್ತಾರೆ. ಸುತ್ತಮುತ್ತ ತನ್ನ ಜೊತೆ ಯಾರು ಇರೋದಿಲ್ಲ. ಅಶ್ವಿನಿ ದೂರದಲ್ಲಿ ಕುತ್ಕೊಂಡಿರ್ತಾಳೆ. ಅದೇ ಸಿಕ್ಕಿದ ಚಾನ್ಸ್ ಅಂತ ಮತ್ತೆ ಶಾರದಮ್ಮ ಅವರಿಂದ ಎಸ್ಕೇಪ್ ಆಗ್ತಾರೆ. ಅಷ್ಟರಲ್ಲಿ ರೆಸ್ಟ್ ರೂಮ್ಗೆ ಹೋಗಿದ್ದಂತ ಆ ಲೇಡಿ ವಾಪಸ್ ಬರ್ತಾರೆ. ಈ ಕಡೆ ರೌಡಿನ ಕರೆದಿದೆ, ಎಲ್ಲಿ ಅಯ್ಯಮ್ಮ ಕಾಣಿಸ್ತಿಲ್ವಲ್ಲ, ನಿನ್ನ ನಂಬಿ ನಾನು ಹೋದ್ನಲ್ಲ, ಈಗ ಆ ಮೇಡಮ್ ಕೇಳಿದ್ರೆ ಏನು ಹೇಳುದು, ಅವ್ರು ನಮ್ಮನ್ನ ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದಾಗ, ಅಯ್ಯೋ ನಾನೇನು ಮಾಡಲಿ, ನೀನು ತಪ್ಪೇ ಮಾಡಿಲ್ವಾ, ನನ್ನ ಮೇಲೆ ಹಾಕ್ತಿದ್ಯಲ್ಲ ಅಂತ ರೌಡಿ ಕೂಡ ಹೇಳ್ತಾರೆ. ನಂತರ ಅಶ್ವಿನಿನ ಕರೆದಿದ್ದ, ಮೇಡಮ್ ಇಲ್ಲಿ ನಿಮ್ಮ ಅಮ್ಮ ಅನ್ಸ್ಕೊಂಡವರು ಕಾಣಿಸ್ತಿಲ್ಲ ಮೇಡಮ್, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ನಾನು ರೆಸ್ಟ್ ರೂಮ್ಗೆ ಹೋಗಿದ್ದೆ, ಅವನಿಗೆ ಹೇಳಿ ಹೋಗಿದ್ದೆ, ಬಟ್ ಸರಿಯಾಗಿ ನೋಡ್ಕೊಂಡಿಲ್ಲ ಅವನು ಅಂತ ಹೇಳಿದಾಗ ಈ ಕಡೆ ಅಶ್ವಿನಿ ಇಬ್ರಿಗೂ ರಪ್ ಅಂತ ಹೇಳಿ ಕೆನ್ನೆಗೆ ಬಾರಿಸ್ತಾರೆ. ನಿಮಗೆ ಜಸ್ಟ್ ಒಂದು ಕೆಲಸ ಹೇಳಿದ್ರು ಕೂಡ ಸಾಧ್ಯ ಆಗೋದಿಲ್ವಾ ಮಾಡುವುದಕ್ಕೆ, ಈಗ ಏನು ಮಾಡೋದು, ಮತ್ತೆ ತಪ್ಪಿಸ್ಕೊಂಡು ಹೋಗಿ ಎಲ್ಲ ಕೂಡ ಹುಡುಕಿ ಕಾರನ್ನು ತೊಗೊಂಡು ಬರೋಕೆ ಹೇಳಿ, ಎಲ್ಲೂ ಕೂಡ ತಪ್ಪಿಸ್ಕೋಬಾರ್ದು, ತಪ್ಪಿಸ್ಕೊಂಡ್ರೆ ನಿಮ್ಮನ್ನೆಲ್ಲರನ್ನೂ ಕೂಡ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳಿ ಅಶ್ವಿನಿ ಹೆದರಿಸ್ತಾಳೆ. ಎಲ್ಲರೂ ಒಂದೊಂದು ದಿಕ್ಕಲ್ಲಿ ಹೋಗಿ ಹುಡುಕ್ತಿದ್ದಾರೆ. ಇತ್ತ ಕಡೆ ಶಾರದಾಂಬ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಟಿ ಎಸ್ ಸ್ಟ್ರೀಟ್ ಕಡೆ ಬರ್ತಿದ್ದಾರೆ. ಅಲ್ಲಿ ಟಿ ಎಸ್ ಸ್ಟ್ರೀಟ್ ಹತ್ರನೇ ಅಜಿತ್ ಮತ್ತೆ ಭೂಮಿ ಕೂಡ ಇದ್ದಾರೆ. ಅಜಿತ್ ಮತ್ತೆ ಭೂಮಿ ಇರ್ಬೇಕಾದ್ರೆ ಈ ಕಡೆ ಭೂಮಿ ಬರ್ತಾಳೆ. ಏನಿದು ದೆವ್ವ ಥರ ಬಂದಿದೆ, ಆಮೇಲೆ ಅನಂತನಾಗ್ ಫಿಲಿಮ್ ಥರ ಮತ್ತೆ ದೆವ್ವಗಿವ ಒಪ್ಪಿಟ್ಟು ಹೇಗೆ ಅಂತ ಹೇಳ್ತಿದ್ರೆ, ಯಾಕೆ ಸಾಹೇಬ್ರ ಆ ರೀತಿ ಮಾತಾಡ್ತಿದ್ರೆ, ಏನಾಯಿತು ಏನು ಅಂದಾಗ ಏನಾಯಿತು ಏನು ಅಂತ ಕೇಳ್ತಿದ್ಯಾ, ನೀನು ಏನೆಲ್ಲ ಮಾಡ್ತೀಯ ಅನ್ನೋದು ಗೊತ್ತಾ ನಿನಗೆ ಅಂತ ಹೇಳಿದಾಗ, ನಾನೇನು ಮಾಡ್ತೇನೆ, ನಾನೇನು ಮಾಡಿಲ್ವಲ್ಲ ಅಂತ ಹೇಳ್ತಾರೆ ಭೂಮಿ. ಏನು ಮಾಡಿಲ್ಲ ಅಂತ ಹೇಳ್ತಿದ್ಯಾ, ನಿನ್ನೆ ನೀನು ಜ್ಯೂಸ್ಗೆ ಬದಲಾಗಿ ಡ್ರಿಂಕ್ಸ್ ತೊಗೊಂಡಿದ್ದೆ, ಒಳ್ಳೆ ಮಾಲೇಶ್ರೀ ಅಂತಿರ್ತೀಯಲ್ಲ, ಅದೇ ರೀತಿಯಾಗಿ ಮಾಲೇಶ್ರೀ ಥರನೇ ಡ್ಯಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಆ ಮೊಸ್ಲಿನ ಬಾ ಬಾ ತಿಮಿಂಗ್ಲ ನಾನು ತಿನ್ನು ಅಂತ ಹೇಳ್ತಿದ್ದೆ, ನಾನು ಬರೋದು ಸ್ವಲ್ಪ ತಾಗಿದ್ರೆ ಇಷ್ಟೊತ್ತಿಗೆ ಅದಕ್ಕೆ ಫುಲ್ ಮಿಲ್ಸ್ ಆಗಿರ್ತದೆ ನೀನು ಅಂತ ಹೇಳ್ತಾರೆ. ಏನು ಸಾಹೇಬ್ರೆ ನಾನು ಇಷ್ಟೆಲ್ಲ ಮಾಡಿದ್ನ, ಪ್ಲೀಸ್ ಸಾಹೇಬ್ರೆ ಈ ವಿಶ್ವನ ಯಾರಿಗೂ ಹೇಳ್ಬಿಡಿ, ನಿಮ್ಮ ಕಾಲು ಇಟ್ಕೋತೀನಿ ಅಂತ ಕಾಲು ಇಟ್ಕೋತಾಳೆ. ನಂತರ ಈ ಕಡೆ ಅಚ್ಯುತ್, ಇಲ್ಲ ಹೇಳ್ತೀನಿ, ಅಮ್ಮಂಗೆ ನೀನು ಫೇವ್ರೇಟ್ ಅಲ್ವಾ, ಅದಕ್ಕೋಸ್ಕರ ಅಮ್ಮನ ಹತ್ರನೇ ವಿಷಯ ಹೇಳ್ತೀನಿ ಅಂತ ಹೇಳಿ
ಅಜಿತ್ ರೇಗ್ಸೋಕೆ ಶುರು ಮಾಡ್ತಾರೆ. ಪ್ಲೀಸ್ ಸಾಹೇಬ್ರೆ ಅಂದಾಗ, ಸರಿ ಭೂಮಿ ನಿಂದೇನು ಕೂಡ ತಪ್ಪಿಲ್ಲ, ನೀನು ಯಾಕೆ ಇಷ್ಟು ಅನ್ಕೋತಾ ಇದೆಯಾ, ಆ ವ್ಯಕ್ತಿಗೆ ಪಾಪ ಕಿವಿ ಕೇಳಿಸ್ತಿರ್ಲಿಲ್ಲ, ಅದೇ ಕಾರಣಕ್ಕೆ ಅವ್ನು ಜ್ಯೂಸ್ಗೆ ಬದಲಾಗಿ ಡ್ರಿಂಕ್ಸ್ ಕೊಟ್ಟಿದ್ದಾನೆ ಅಷ್ಟೇ ಅಂದಾಗ, ಇಲ್ಲಿ ರೆಸಾರ್ಟ್ ಓನರ್ ಏನಾದರೂ ಹೇಳಿಬಿಟ್ರೆ ಅಂದಾಗ ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ, ನೀನೇನು ಯೋಚನೆ ಮಾಡಬೇಡ ಆಯಿತಾ ಅಂತ ಅಜ್ಜತೆ ಹೇಳ್ತಾರೆ. ಅಷ್ಟರಲ್ಲಿ ಮನೆ ಕಡೆಯಿಂದ ನಚ್ಚಿ ಸಂಗೀತ್ ಅವರು ವೀಚು ಕಾಲ್ ಮಾಡ್ತಾರೆ. ವೀಚು ಕಾಲ್ ಮಾಡಿದ ಈ ಕಡೆ ಭೂಮಿ ಇರೋ ಅವತಾರಕ್ಕೆ ಸರಿಯಾಗಿ ನಿಂದೆ ಮಾಡಿಲ್ಲ ಅನ್ಸುತ್ತೆ. ಸರಿ ಆಯಿತು ನಾವಂತೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಇಲ್ಲಿ ನಚ್ಚಿ ಫೋನ್ ಕಾಲ್ನ ಕಟ್ ಮಾಡ್ತಾರೆ. ತದನಂತರ ಇಲ್ಲಿ ಅಜಿತ್ ಮತ್ತು ಭೂಮಿ ಹಾಗೆ ಮಾತನಾಡ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಅಜಿತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಬರ್ತಿದ್ದಾಗೆ ತುಂಬಾ ಡಿಸ್ಟರ್ಬ್ ಆಗ್ತಾರೆ ಅಜಿತ್. ಯಾಕೆ ಏನಾಯಿತು ಅಂತ ಭೂಮಿ ಕೇಳ್ತಾರೆ. ಆಗ ಇಲ್ಲಿ ಜೈಲಿಂದ ಕಾಲ್ ಬಂದಿತ್ತು ಅಂದಾಗ, ಏನಾಯಿತು ಅಮ್ಮಂಗೆ ಅಂತ ಹೇಳಿ ಭೂಮಿ ಕೇಳಿದಾಗ, ನೀನೇನು ಗಾಬರಿ ಆಗಬೇಡ ಭೂಮಿ, ಅಂಥದ್ದೇನೂ ಆಗಿಲ್ಲ, ಸ್ವಲ್ಪ ಹುಷಾರಿಲ್ವಂತೆ, ನೋಡಬೇಕು ಅಂತಿದ್ದಾರೆ, ಈ ಒಂದು ಸಮಯದಲ್ಲಿ ನೀನು ಅವ್ರ ಜೊತೆ ಇರಲೇಬೇಕು ಅಂತ ಹೇಳಿ ಇಲ್ಲಿ ಅಜಿತ್ ಭೂಮಿಗೆ ಹೇಳಿದಾಗ, ಭೂಮಿಯ ಹತ್ಕೊಂಡು ನಾನು ಮೊದಲು ಅಮ್ಮನ ನೋಡಬೇಕು, ಕರ್ಕೊಂಡು ನಡೀರಿ ಅಂತಿದ್ದಾರೆ. ಖಂಡಿತ ಹೋಗೋಣ ಅಂತ ಹೇಳಿ ಅಜಿತ್ ಭೂಮಿ ಹೊರಡೋಕೆ ಸಿದ್ಧವಾಗ್ತಾರೆ. ಅಷ್ಟರಲ್ಲಿ ಶಾರದಮ್ಮ ಅವರು ಹೋಗಿ ಅಜಿತ್ ಕಾರಿನ ಹಿಂದಿನೇ ಬಚ್ಚಿಟ್ಕೋತಾರೆ. ಈ ಕಡೆ ಹುಡ್ಕೊಂಡು ಬರ್ತಿರ್ತಕ್ಕಂಥ ಅಶ್ವಿನಿ ಅವರನ್ನು ನೋಡಿದೆ, ಅಯ್ಯೋ ಈ ಅಮ್ಮ ನೋಡಿದ್ರೆ ಹೋಗ್ಬಿಟ್ಟು ಅಜಿತ್ ಕಾರಲ್ಲಿ ಕೂತ್ಕೊಂಡ್ರಲ್ಲ, ಏನು ಮಾಡಲಿ ನಾನು, ಇಲ್ಲ ಮೊದಲು ಆಕೆಯನ್ನು ಅಲ್ಲಿಂದ ಎಳ್ಕೊಂಡು ಬರಬೇಕು ಅಂದ್ಕೊಂಡು ಬರ್ತಾರೆ. ಬಟ್ ಅಷ್ಟರಲ್ಲಿ ಅಜಿತ್ ಮತ್ತು ಭೂಮಿ ಕಾರನ್ನು ತಗೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ, ಅಜಿತ್ ಕಾರಿಂದ ಓಡೋಕೆ ಟ್ರೈ ಮಾಡ್ತಾಳೆ, ಬಟ್ ಅಸಾಧ್ಯವಾಗುತ್ತೆ. ನಂತರ ಯಾರಿಗೋ ಕಾಲ್ಗೆ ಟ್ರೈ ಮಾಡ್ತಿದ್ದಾಳೆ. ನಂತರ ಈ ಕಡೆ ಅಜಿತ್ ಮತ್ತು ಈ ಭೂಮಿ ಇಬ್ಬರು ಕೂಡ ಮನೆಗೆ ಬರ್ತಾರೆ. ಶಾರದಮ್ಮ ಡಿಕ್ಕಿಯಲ್ಲೇ ಇದ್ದಾರೆ, ಬಟ್ ಡಿಕ್ಕಿಯಲ್ಲಿದ್ದಾರೆ ಅನ್ನೋದು ಅಜಿತ್ಗೂ ಗೊತ್ತಿಲ್ಲ, ಭೂಮಿಗೂ ಗೊತ್ತಿಲ್ಲ. ತದನಂತರ ಮನೆ ಒಳಗಡೆ ಬರ್ತಿದ್ದಾಗೆ ಮನೆಯವ್ರು ಎಲ್ಲರೂ ಕೂಡ ಅಜಿತ್ ಮತ್ತೆ ಭೂಮಿಯನ್ನು ನೋಡಿ ತುಂಬಾ ಖುಷಿ ಪಡ್ತಾರೆ. ಹೇಗಿತ್ತು ಟ್ರಿಪ್, ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಾರೆ. ಭೂಮಿ ಹತ್ರ ಬಂದು ಅಪ್ಪು ಅಂತೂ ಅಜಿತ್ ಕೊಡ್ಸಿರೋ ಡ್ರೆಸ್ ಎಲ್ಲ ಹಾಕೊಂಡ್ಯಾ ಅಂತೆಲ್ಲ ಕೇಳ್ತಿದ್ದಾರೆ. ಭೂಮಿ ಕೂಡ ಹೌದು ಅಂತಾರೆ. ಈ ಕಡೆ ಅಂಚು ಬಂದಿದೆ, ಹೇಗಿತ್ತು, ನನಗೆ ಗೊತ್ತದ ನಿನ್ಗೆ ಅಷ್ಟು ಇಷ್ಟ ಆಗಿರಲ್ಲ ಅಲ್ಲ ಅಂತ ಅಜಿತ್ನ ಕೇಳಿದಾಗ, ಹೌದು ನೀನು ಹೇಳಿ ಸರಿ, ನಂಗೆ ಸ್ವಲ್ಪ ಬೋರ್ ಆಗ್ತಿತ್ತು ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಗೊತ್ತಿತ್ತು ಅಜಿತ್ಗೆ ಇಷ್ಟ ಆಗಲ್ಲ ಅಂತ ಅಂದಾಗ, ಏನೋ ಇದು ಅಜಿತ್, ನಾವೆಲ್ಲ ಟ್ರಿಪ್ಗೆ ಹೋಗಬೇಕು ಅಲ್ಲಿಗೆ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಬೋರ್ ಅಂತಿದ್ಯಲ್ಲ ಅಂತ ಅಪ್ಪು ಹೇಳಿದಕ್ಕೆ ನಾನೇ ಹೇಳಿದ್ದು ಆ ಅರ್ಥ ಅಲ್ಲ, ಎಲ್ಲ ಯಾಕೆ ಅದೇ ಅರ್ಥದಲ್ಲೆಲ್ಲ ತಗೋತೀರಾ ನೀವು. ಭೂಮಿ ಸ್ವಲ್ಪ ಹೊತ್ತು ಮಲ್ಕೋತಾ ಇದ್ಲು, ಆ ಟೈಮಲ್ಲಿ ಬೋರ್ ಹೊಡಿತಾ ಇತ್ತು, ನನಗೆ ಭೂಮಿ ಬಿಟ್ಟಿರೋದು ತುಂಬ ಅಂದರೆ ತುಂಬ ಕಷ್ಟ ಅಂತ ಹೇಳಿ ಮತ್ತೆ ಅಂಜು ಹೊಟ್ಟೆ ಹುಡ್ಸೋಕೆ ಮುಂದಾಗ್ತಾರೆ ಅಜಿತ್. ತದನಂತರ ಹೌದು ಯಾಕೆ ಇಷ್ಟು ಬೇಗ ಒಟ್ಟಿಗೆ ಬಂದಿದ್ದು, ಕೇಳಿದೆ ಬೆಳ್ಳ ಮಲ್ಗೆ ಅಂತ ಹೇಳಿ ಸಂಗೀತ್ ಅವರು ಕೇಳ್ತಿದ್ದಾಗನೇ ಈ ಕಡೆ ಅಜಿತ್ ಮಾವ ಎಲ್ಲಿ ಅಂತ ಹೇಳಿ ಕೇಳ್ತಾರೆ. ಅಷ್ಟರಲ್ಲಿ ಶ್ರವಣ್ ಅವರೇ ಬರ್ತಾರೆ. ಏನಿದು ಅಜಿತ್ ಬೆಳ್ಳಂಬೆಳಿಗ್ಗೆ ಬಂದ್ಬಿಟ್ಟಿದ್ಯಾ, ನೀನು ಬಂದಿರೋದು ನೋಡಿ ನಾನೆಲ್ಲೋ ಶಾರದನ್ನು ಕರ್ಕೊಂಡು ಬಂದಿದ್ದೆ ಅಂತ ಅಂದ್ಕೊಂಡೆ ಅಂತ ಶ್ರವಣ್ ಹೇಳಿದ ತಕ್ಷಣ ದೇವಿ ಆನೆಗೆ ಶಾಕ್ ಆಗುತ್ತೆ. ಆಗ ದೇವಿ ಆನೆ ಏನು ಶಾರದ ಅದಕ್ಕೆನಾ ಅಂತ ಹೇಳಿದಾಗ, ಹೌದು ಅಜಿತ್ ಅಲ್ಲಿ ನೋಡಿದ್ನಂತೆ, ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದ ಅಂತ ಶ್ರವಣ್ ಹೇಳ್ತಾರೆ. ಅಯ್ಯೋ ಯಾರನ್ನೋ ನೋಡಿ ಆ ರೀತಿ ಅನ್ಕೊಂಡಿರ್ಬೇಕು ಅಂತ ಹೇಳಿ ದೇವಿ ಆನೆ ಹೇಳಿದಾಗ ಈ ಕಡೆ ಅಜಿತ್ ಇಲ್ಲ, ನಾವು ಕಳಿಸೋದಲ್ಲಿ ನೋಡಿದ್ದು ಶಾರದಮ್ಮ ಅವರನ್ನೇ, ಆದರೆ ನಾವು ಪೊಲೀಸ್ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ದೇವೆ, ಬಟ್ ಇಲ್ಲಿ ಅರ್ಜೆಂಟಾಗಿ ವಾಪಸ್ ಬರಬೇಕಾಯ್ತು, ಬಿಕಾಸ್ ಭಾಗ್ಯ ಅವ್ರಿಗೆ ಹುಷಾರಿಲ್ಲ, ಹಾಗಾಗಿ ವಾಪಸ್ ಬಂದ್ಬಿಟ್ವಿ. ಖಂಡಿತ ಮಾವ ನೀವೇನು ಅನ್ಕೋಬೇಡಿ, ಖಂಡಿತ ಅವ್ರನ್ನ ಹುಡುಕ್ತೀವಿ ಅಂತ ಹೇಳಿ ಅಜಿತ್ ಹೇಳ್ತಿದ್ದಾರೆ. ಬಟ್ ಮನೆ ಮುಂದೆ ಆಲ್ರೆಡಿ ಶಾರದಮ್ಮ ಕಾರನ್ನ ಹಿಡಿದು ಮನೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ದೇವಿ ಆನೆ ಆಟಕ್ಕೆ ಫುಲ್ ಸ್ಟಾಪ್ ಬೀಳೋ ಸಮಯ ಬಂದಿದ್ದಾಯ್ತಾ, ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ